ಹೆಲೋ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ವಿ ವ್ಲಾಗ್ಸ್. ಇವತ್ತು ನಾನು ಹೈ ಕಾಲರ್ ನೆಕ್ ಹೇಗೆ ಬ್ಲೌಸ್ ಸ್ಟಿಚ್ ಮಾಡೋದು ಅಂತ ತೋರಿಸ್ತಾ ಇದ್ದೀನಿ. ನಾನು ಆಲ್ರೆಡಿ ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ, ಸೊ ಹಾಗಾಗಿ ಮೆಷರ್ಮೆಂಟ್ ತೋರಿಸ್ತಾ ಇದ್ದೀನಿ. ಇದು ಬಂದು ಬ್ಯಾಕ್ ಪಾರ್ಟು. ಬ್ಲೌಸ್ ಬಂದು ರೆಡಿ ಲೆಂತು 14 ಇಂಚಸ್ ಬೇಕಾಗಿರೋದು, ಸೊ ಹಾಗಾಗಿ ನಾನು 15 ಇಂಚಸ್ ತೊಗೊಂಡಿದ್ದೀನಿ, ಎಕ್ಸ್ಟ್ರಾ 1 ಇಂಚು. ಶೋಲ್ಡರ್ ಬಂದುಬಿಟ್ಟು 7.5 ಇಂಚು. ನೋಡಿ 7.5 ಇಂಚ್ ತೋರಿಸ್ತಾ ಇದ್ದೀನಲ್ಲ. ಮತ್ತು ನೆಕ್ ವಿಡ್ತ್ ಬಂದು 3 ಇಂಚಸ್. ಇದಕ್ಕೆ ಸ್ವಲ್ಪ ಬ್ರಾಡ್ ನೆಕ್ಕೆ ತೊಗೋಬೇಕಾಗುತ್ತೆ. ಶೋಲ್ಡ್ರ್ ಡೌನ್ ಬಂದುಬಿಟ್ಟು 7 ಇಂಚಸ್ಸು. ಆ್ಯಕ್ಚುಲಿ 8 ಇಂಚಸ್ ತೊಗೊಂಡು 1 ಇಂಚು ಶೋಲ್ಡ್ರ್ ಡೌನ್ ಮಾಡ್ಕೊಳ್ಳಿ. ನೋಡಿ ನಾನು ಫಿಂಗರ್ ತೋರಿಸ್ತಾ ಇದ್ದೀನಲ್ಲ, ನೋಡಿ ಅಲ್ಲಿಂದ 1 ಇಂಚು ನಾನು ಅಂದರೆ ಕಟ್ ಮಾಡಿದ್ದೀನಿ. ಶೋಲ್ಡರ್ ಡೌನ್ 1 ಇಂಚು ತಗೊಳ್ಳೋದ್ರಿಂದ ಅದು ಬೆನ್ನ ಹತ್ರ ಸ್ವಲ್ಪ ಇದಾಗುತ್ತಲ್ಲ, ಕುತ್ತಿಗೆ ಹತ್ರ ಎಲ್ಲ ಇಟ್ಕೊಂಡಂಗಿರುತ್ತಲ್ಲ, ಆ ಥರ ಇರಲ್ಲ, ಫ್ರೀಯಾಗಿರುತ್ತೆ ಬ್ಲೌಸು. ಇದು ಬಂದು ಫ್ರಂಟ್ ಸ್ವಲ್ಪ ಟ್ರಿಕ್ಕಿ ಇದೆ. ಒಂದು ಸರಿ ಅರ್ಥ ಮಾಡ್ಕೊಂಬಿಟ್ರೆ ನೀವು ಸ್ಟಿಚ್ ಮಾಡ್ಕೊತೀರಾ. ಇದು ಬಂದು 16 ಇಂಚಸ್ಸು. ನಾವು ಬ್ಯಾಕ್ ಪಾರ್ಟ್ಗಿಂತ ಫ್ರಂಟ್ ಪಾರ್ಟ್ 1 ಇಂಚ್ ಎಕ್ಸ್ಟ್ರಾ ತೊಗೋಬೇಕಾಗತ್ತೆ. ಸೊ ಅದಾಯ್ತಲ್ಲ. ಈಗ ನೋಡಿ ಅಲ್ಲಿ 1/2 ಇಂಚ್ ತೋರಿಸ್ತಾ ಇದ್ದೀನಲ್ಲ, ಅದು ಬಂದು ಹುಕ್ ಪಟ್ಟಿಗೆ 1/2 ಇಂಚಸ್ ಎಕ್ಸ್ಟ್ರಾ ತೊಗೊಂಡ್ರೆ ನಮ್ಮ ಫಿಟ್ಟಿಂಗಲ್ಲಿ ಯಾವುದೇ ಪ್ರಾಬ್ಲಮ್ ಇರಿದಾಗೆ ಚೆನ್ನಾಗಿ ಮಾಡ್ಕೋಬೋದು. ನೋಡಿ ಮೇಲ್ಗಡೆಯಿಂದ 3 ಇಂಚಸ್ಗೆ ತೊಗೊಂಡಿದ್ದೀನಿ ನಾನು. ಇದು ಒಂದು ನೋಡಿ ಅದು 3 ಇಂಚಸ್ ತೋರಿಸ್ತಾ ಇದ್ದೀನಲ್ಲ, ಅದು ಒಂದು ಎಕ್ಸ್ಟ್ರಾ. ಇದು ಒಂದು ನಾರ್ಮಲ್ ನೆಕ್, ಲೈನಿಂದ ಕೆಳಗಡೆ ನಾರ್ಮಲ್ ನೆಕ್ 5.5 ಇಂಚಸ್ ಇದೆ. ಸೊ ರೌಂಡ್ ನೆಕ್ಕು 3 ಇಂಚಸ್ಸು. ನಿಮಗೆ ಫಸ್ಟೇ ಗೊತ್ತಿರೋ ಥರ ನಾನು ಬಂದು ಪ್ರಿನ್ಸಸ್ ಕಟ್ ಮಾಡ್ಕೊಂಡಿರೋದು. ನೋಡಿ ನಿಮಗೆಲ್ಲ ಗೊತ್ತಿದೆ. ಪ್ರಿನ್ಸಸ್ ಕಟ್ ಗೊತ್ತಿಲ್ಲ ಅಂದರೆ ಕಮೆಂಟ್ ಮಾಡಿದ್ರೆ ನಾನು ಕಟ್ಟಿಂಗ್ ನೆಕ್ಸ್ಟ್ ವಿಡಿಯೋದಲ್ಲಿ ತೋರಿಸ್ಕೊಡ್ತೀನಿ. ಅವರ ಚೆಸ್ಟ್ ಬಂದು 40 ಇಂಚಸ್ಸು. ಇದಕ್ಕೆ ಬಂದು 1 ಇಂಚು ಲೂಸಿಂಗ್ ಕೊಡಬೇಕಾಗುತ್ತೆ. ಈಗ ಒಂದು ನೋಡಿ ಸ್ಲೀವ್ಸು ಕಟ್ಟಿಂಗ್ ಮಾಡ್ಕೊಂಡಿದ್ದೀನಿ. ಸೊ ಫ್ರೆಂಡ್ಸ್, ನನಗೇನು ತೋರಿಸೋ ಐಡಿಯಾ ಇರಲಿಲ್ಲ. ಸೊ ಚಾನಲ್ಗೆ ಅಂತೇಳ್ಬಿಟ್ಟು ನಾನು ಫಸ್ಟ್ ಟೈಮ್ ಮಾಡ್ಕೊತಾ ಇರೋದು ಇದೆಲ್ಲ. ಸೊ ಹಾಗಾಗಿ ಸ್ವಲ್ಪ ನಾನು ಕಟ್ಟಿಂಗ್ ಮಾಡೋವಾಗ ವೀಡಿಯೋ ಮಾಡೋದು ಮರೆತು, ಅಂದರೆ ಕಟ್ಟಿಂಗ್ ಮಾಡೋವಾಗ, ಅದಕ್ಕೆ ನಿಮಗೆಲ್ಲ ಮೆಷರ್ಮೆಂಟ್ ಮೂಲಕ ಫುಲ್ಲು ತೋರಿಸ್ತಾ ಇದ್ದೀನಿ. ನೋಡಿ ನನ್ನ ಮೇನ್ ಫ್ಯಾಬ್ರಿಕ್ ಮತ್ತು ನನ್ನದು ಕಟ್ ಮಾಡಿದ್ದೀನಿ. ಈಗ ಬಕ್ರಮ್ ತೊಗೊಂಡು ಅದರಲ್ಲಿ ನೋಡಿ ಕೆಳಗಡೆ ಇದೆಯಲ್ಲ, ಅದು ಟ್ರೇಸಿಂಗ್ ಮಾಡ್ಕೋಬೇಕು. ಅದನ್ನು ನೀಟಾಗಿ ಅದನ್ನು ಟ್ರೇಸಿಂಗ್ ಮಾಡ್ಕೊಂಡು ಅದ್ರ ಮೇಲೆ ಲೈನ್ಸ್ ಹಾಕ್ಕೊಳ್ಳಿ. ಅಂದರೆ 1 ಇಂಚು ಕಾಲರ್ ಪಟ್ಟಿಗೆ ಅಂತ ಹೇಳಿ ಅಲ್ಲಿ ಒಂದು ಲೈನ್ ಹಾಕಿದ್ದೀನಲ್ಲ, ಅದು 1 ಇಂಚು. ಅದನ್ನು ಮಾತ್ರ ನೀವು ಅಂದರೆ ಟ್ರೇಸ್ ಮಾಡ್ಕೋಬೇಕಾಗುತ್ತೆ. ನೋಡಿ ಈಗ ತೋರಿಸ್ತಾ ಇದ್ದೀನಲ್ಲ, ಈ ಥರ ಲೈನ್ ಎಲ್ಲಿದೆಯೋ ಆ ಲೈನ್ ಮೇಲೇ ಸ್ಟಿಚಿಂಗ್ ಮಾಡ್ಕೋಬೇಕು. ಸ್ಟಿಚಿಂಗ್ ಮಾಡ್ಕೊಂಡಾಗಿದೆ. ಕಟ್ ಮಾಡೋಣ. ಕಟ್ ಮಾಡಿಬಿಟ್ಟು ಸೊ ಎಲ್ಲ ಕಡೆ ಕಟ್ಟಿಂಗ್ಸ್ ಮಾಡ್ಕೊಳ್ಳಿ. ಸಣ್ಣ ಸಣ್ಣ ಕಟ್ಟಿಂಗ್ ಮಾಡ್ಕೊಳ್ಳೋದ್ರಿಂದ ನಾವು ಅದನ್ನು ತಿರುಗಿಸಿದಾಗ ಅದು ಬಂದು ಪರ್ಫೆಕ್ಟ್ ಶೇಪು ಕೂತ್ಕೊಳ್ಳುತ್ತೆ. ಇಲ್ಲಾಂದರೆ ಅಲ್ಲಿ ಸ್ವಲ್ಪ ನೆರಿಗೆಗಳು ಬರುತ್ತಲ್ಲ, ಆ ಥರ ಆಗುತ್ತೆ. ಆ ಥರ ಬರಬಾರ್ದು ಅಂದರೆ ಸ್ವಲ್ಪ ಸ್ಮಾಲ್ ಕಟ್ ಹಾಕ್ಕೊಳ್ಳಿ. ಹುಷಾರು, ಅದು ಸ್ಟಿಚಿಂಗ್ ಮೇಲೆ ಹಾಕ್ಕೊಳ್ಬಾರ್ದು. ಅದಾದಮೇಲೆ ನೋಡಿ ಈಗ ಈಸಿಯಾಗಿ ಫೋಲ್ಡ್ ಆಗುತ್ತೆ. ಈ ಥರ ಫೋಲ್ಡ್ ಆಗುತ್ತೆ. ನೆಕ್ಸ್ಟು ಅದು ಬಂದು ಕಾಲರ್ ಅಂದರೆ ಮೇಲ್ಗಡೆ ಕಾಲರ್ನ ಎತ್ಕೊಳ್ಳಿ ನೀಟಾಗಿ. ಅದ್ರ ಶೇಪ್ಗೆ ಕರೆಕ್ಟಾಗಿ ಎತ್ಕೋಬೇಕು. ಎತ್ಕೊಂಡಾದ್ಮೇಲೆ ನೋಡಿ ಈಗ ಈ ಥರ ನೆಕ್ಸ್ಟ್ ಇನ್ನೊಂದು ಪೀಸ್ನ ನಾವು ಅದೇ ಥರ ಸೇಮ್ ರೆಡಿ ಮಾಡ್ಕೊಳ್ಳೋಣ. ಈಗ ರೆಡಿ ಆಗಿದೆ. ನಾನು ಪ್ರಿನ್ಸಸ್ ಕಟ್ನ ಸ್ಟಿಚ್ ಮಾಡಿಕೊಂಡು ನಾನು ಆಲ್ರೆಡಿ ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ. ಫ್ರಂಟ್ ಸೈಡ್ನ ನಾನಿವಾಗ ಜಸ್ಟ್ ನಿಮಗೆ ಕಾಲರ್ ಹೆಂಗೆ ಅಟ್ಯಾಚ್ ಮಾಡೋದಂತ ತೋರಿಸ್ತಾ ಇದ್ದೀನಿ ಅಷ್ಟೇ ಈ ವಿಡಿಯೋದಲ್ಲಿ. ನೆಕ್ಸ್ಟ್ ಡೀಟೇಲ್ ವಿಡಿಯೋ ಬೇಕಂದರೆ ಕಮೆಂಟ್ ಮಾಡಿದ್ರೆ ನಾನು ನೆಕ್ಸ್ಟ್ ಡೀಟೇಲ್ ವಿಡಿಯೋನ ಹಾಕ್ತೀನಿ. ನೆಕ್ಸ್ಟು ಶೋಲ್ಡರ್ ಟು ಶೋಲ್ಡರ್ ಜಾಯಿನ್ ಮಾಡಬೇಕಾಗುತ್ತೆ. ಕರೆಕ್ಟಾಗಿ ನೋಡ್ಕೊಂಡು ಮಾಡ್ಕೊಳ್ಳಿ.
ನೋಡಿ ಶೋಲ್ಡರ್ ಎಲ್ಲಿಗೆ ಬರುತ್ತೆ ಅಲ್ಲಿಗೆ ಅಲ್ಲಿಂದ ಆ ಕಾಲರ್ನ ಎತ್ತಿ ಹಿಡಿದು ಅಲ್ಲಿಗೆ ಸ್ಟಿಚ್ ಹಾಕ್ಕೋಬೇಕಾಗುತ್ತೆ. ಸ್ಟಿಚ್ ಹಾಕ್ಕೊಂಡು ಎರಡು ಕಡೆನೂ ಅಷ್ಟೇ ಸೇಮ್ ಟು ಸೇಮು ನೋಡಿ ಅದನ್ನು ಈ ಕಡೆ ಬಿಟ್ಕೋಬೇಕು. ಕಾಲರ್ನ ಈ ಕಡೆ ಬಿಟ್ಕೊಳ್ಳಿ. ನೆಕ್ಸ್ಟು ಸೇಮ್ ಸೆಕೆಂಡ್ ಪಾರ್ಟ್ಗೂ ಅಷ್ಟೇ ಶೋಲ್ಡರ್ನ ನೀಟಾಗಿ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಇದು ಹೈ ಕಾಲರ್ ನೆಕ್ ಆಗಿರೋದ್ರಿಂದ ಈಗ ತುಂಬ ಟ್ರೆಂಡಿಯಾಗಿದೆ. ಯಾರೋ ನನ್ನ ಹತ್ರ ಯೂನಿಫಾರ್ಮ್ ಸ್ಯಾರಿನಲ್ಲಿ ಹೊಲಿಸ್ಕೊಂಡಿರೋದು ಇದು ಯೂನಿಫಾರ್ಮ್ ಬೇಕಂತ. ಅವರಿಗೆ ಮುಂದೆಗಡೆ ಸ್ವಲ್ಪ ಚೆನ್ನಾಗಿ ಬ್ರಾಡ್ ಬೇಕಿತ್ತು, ಬ್ಯಾಕಲ್ಲಿ ಫುಲ್ಲು ಪ್ಯಾಕ್ ಬೇಕಿತ್ತು. ಸೊ ಹಾಗಾಗಿ ನಾನು ಹಾಫ್ ಕಾಲರ್ ನೆಕ್ನ ಸ್ಟಿಚ್ ಮಾಡೋಣ ಅಂತೇಳಿ ಸ್ಟಿಚ್ ಮಾಡಿದೆ. ಅದಾದಮೇಲೆ ಈಗ ಕಾಲರ್ನ ಜಾಯಿನ್ ಮಾಡ್ಕೊಳ್ಳೋದು. ನೋಡಿ ಕೆಳಗಡೆ ನಮ್ಮದು ಸ್ಪೇಸ್ ಇದೆಯಲ್ಲ ಬ್ಯಾಕಲ್ಲಿ, ಅದಕ್ಕೆ ನೀಟಾಗಿ ಕಾಲರ್ನ ಸ್ಟಿಚ್ ಮಾಡ್ಕೋಬೇಕು. ಅಲ್ಲಿ ಫಸ್ಟ್ ಜಾಯಿನ್ ಮಾಡ್ಕೊಂಡಿದ್ವಲ್ಲ ಅಲ್ಲೊಂದು ಚಿಕ್ಕ ಕಟ್ ಹಾಕ್ಕೊಳ್ಳಿ, ಯಾಕೆಂದರೆ ಅದು ಈಸಿಯಾಗಿ ಫೋಲ್ಡ್ ಆಗುತ್ತೆ, ಅಂದರೆ ಶೇಪ್ ಚೆನ್ನಾಗಿ ಬರುತ್ತೆ. ಈಗ ಫೋಲ್ಡ್ ಶೇಪ್ ಬರುತ್ತೆ, ಹಾಗಾಗಿ ಅಲ್ಲಿ ಕಟ್ ಮಾಡಿಕೊಂಡೆ. ಈಗ ಕಾಲರ್ನ ಜಾಯಿನ್ ಮಾಡ್ಕೊಳ್ಳೋಣ. ಕಾಲರ್ ಜಾಯಿನ್ ಮಾಡ್ಕೊಂಡು ನೀಟಾಗಿ ನೋಡ್ಕೊಂಡು ಜಾಯಿನ್ ಮಾಡ್ಕೊಳ್ಳಿ. ಅಂದರೆ ಕೆಳಗಡೆ ಬಟ್ಟೆ ಕೆಳಗಡೆನೇ, ಮೇಲ್ಗಡೆ ಬಟ್ಟೆ ಮೇಲ್ಗಡೆನೇ, ಅಂದರೆ ಬೊಕ್ರಮ್ ಇರೋದು ಮೇಲ್ಗಡೆನೇ, ಲೈನಿಂಗ್ ಇರೋದು ಕೆಳಗಡೆ. ಆ ಥರ ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಅದೇ ಥರ ಜಾಯಿನ್ ಮಾಡ್ಕೊಳ್ಳಿ. ಅದೆರಡು ಸೇರಿಸಿ ಜಾಯಿನ್ ಮಾಡ್ಕೊಬೇಡಿ. ಅದು ಆ ಥರ ಜಾಯಿನ್ ಮಾಡ್ಕೊಂಡ್ರೆ ಮತ್ತೆ ನಮಗೆ ಫೋಲ್ಡಿಂಗಲ್ಲಿ ಬರಲ್ಲ. ಸೊ ಹಾಗಾಗಿ ಉದ್ದುದಕ್ಕೆ ಜಾಯಿನ್ ಮಾಡ್ಕೋಬೇಕಾಗತ್ತೆ. ಉದ್ದುದಕ್ಕೆ ಜಾಯಿನ್ ಮಾಡ್ಕೊಂಡಾದ್ಮೇಲೆ ನೋಡಿ ಇವಾಗ ಕಾಲರ್ ರೆಡಿ ಇದೆ. ಇನ್ನೊಂದು ಸಾರಿ ಫುಲ್ಲು ಸ್ಟಿಚ್ ಮಾಡ್ಕೊಂಬಿಡೋಣ, ಅಂದರೆ ಡಬಲ್ ಸ್ಟಿಚ್ ಮಾಡ್ಕೊಂಡು ಸೆಕ್ಯೂರ್ ಸ್ಟಿಚ್ ಹಾಕ್ಕೊಂಡು ಸೆಕ್ಯೂರ್ ಮಾಡ್ಕೊಂಬಿಡೋಣ ನೀಟಾಗಿ, ಅದು ಏನೂ ಆಗದೆ ಇರೋ ಹಾಗೆ. ಆಯ್ತಲ್ಲ, ಇವಾಗ ಬಂದು ಅದನ್ನು ಫೋಲ್ಡ್ ಮಾಡಬೇಕಾಗತ್ತೆ. ನೋಡಿ ನಾನು ತೋರಿಸ್ತಾ ಇದ್ದೀನಲ್ಲ ಆ ಥರ ಫೋಲ್ಡ್ ಮಾಡಿ ಅದನ್ನು. ನೋಡಿ ಫೋಲ್ಡಿಂಗ್ ನೋಡಿ ಎಷ್ಟು ನೀಟಾಗಿ ಬಂದಿದೆ. ಈಗ ನಾನು ಪಿನ್ಸ್ ಹಾಕಿ ಅದನ್ನು ಹಾಗೆ ನಿಮ್ಗೆ ತೋರಿಸ್ತಾ ಇದ್ದೀನಿ. ಇವಾಗ ನಿಮ್ಗೆ ತೋರಿಸೋದಕ್ಕೋಸ್ಕರ ಪಿನ್ಸ್ ಹಾಕ್ತಾಯಿದ್ದೀನಿ. ಅಲ್ಲಿಗೆ ಬಂದು ಹೆಮ್ಮಿಂಗ್ ಮಾಡ್ಕೋಬೇಕಾಗತ್ತೆ. ಅಲ್ಲೂ ಅಷ್ಟೇ ಫೋಲ್ಡ್ ನೀಟಾಗಿ ಆಗಿಲ್ಲ ಅಂದರೆ ಒಂದು ಸ್ಮಾಲ್ ಕಟ್ ಹಾಕ್ಕೊಳ್ಳಿ, ಅಂದರೆ ಸ್ಟಿಚಿಂಗ್ ಮೇಲೆ ಹಾಕ್ಕೋಬೇಡಿ ಅಷ್ಟೇ. ನೋಡಿ ಈ ಥರ ಇವಾಗ ಹೆಮ್ಮಿಂಗ್ ಮಾಡಿಕೊಂಡ್ರೆ ಬ್ಲೌಸ್ ಬಂದು ರೆಡಿ ಆಗುತ್ತೆ. ಹೆಮ್ಮಿಂಗ್ ಮಾಡಿಬಿಟ್ಟು ನೋಡಿ ಇವಾಗ ಸ್ಲೀವ್ಸ್ನ ಜಾಯಿನ್ ಮಾಡ್ಕೊಳ್ಳೋಣ. ನಿಮಗೆಲ್ಲ ಸ್ಲೀವ್ಸ್ ಹೇಗೆ ಜಾಯಿನ್ ಮಾಡಬೇಕು ಅನ್ನೋದು ಗೊತ್ತೇ ಇದೆ, ಡೀಟೇಲ್ ವಿಡಿಯೋ ಆದರೆ ತೋರಿಸ್ತೀನಿ. ನೋಡಿ ನಮ್ಮ ಬ್ಲೌಸು ಎಷ್ಟು ನೀಟಾಗಿ ರೆಡಿ ಆಗಿದೆ. ನಂದು ಮ್ಯಾನಿಕ್ಯೂನ್ ಬಂದು ಸ್ವಲ್ಪ ದೊಡ್ಡ ಸೈಜ್ ಇರೋದ್ರಿಂದ ಹುಕ್ಕು ಸ್ವಲ್ಪ ಇದಾಗಿರೋ ಥರ ಕಾಣಿಸ್ತಿದೆ, ಆದರೆ ಅವ್ರು ಕೊಟ್ಟಿರೋ ಸೈಜ್ಗೆ ಇದು ಪರ್ಫೆಕ್ಟ್ ಆಗಿದೆ. ಸೊ ನೋಡ್ತಾ ಇರ್ಬೋದು ನೀವು, ಚೆನ್ನಾಗಿ ಬಂದಿದೆ. ಸೊ ಒಂದು ಸರಿ ಟ್ರೈ ಮಾಡಿ. ಡೀಟೇಲ್ ವಿಡಿಯೋ ಬೇಕಾದರೆ ದಯವಿಟ್ಟು ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್